ಈ ಕಡೆ ಶಿವಮೊಗ್ಗಕ್ಕೆ ಬಂದರೆ ಶಿವಮೊಗ್ಗ ರಣಕಣದಲ್ಲಿ ತ್ರಿಕೋನ ಸಂಗ್ರಾಮ ಶುರುವಾಗಿದೆ. BSY ಫ್ಯಾಮಿಲಿ ವಿರುದ್ಧ ಬಂದಿದ್ದಿರ್ತಕ್ಕಂಥ ಈಶ್ವರಪ್ಪ ಸಾಲು ಸಾಲು ಸಭೆಗಳನ್ನು ನಡೆಸ್ತಾ ಇದ್ದಾರೆ. ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೋಬಿಟ್ಟಿದೆ, ಹಿಂಚಿಗಾಡ್ತಿದ್ದಾರೆ. ನೊಂದ ಕಾರ್ಯಕರ್ತರಿಗೆ ಧ್ವನಿ ಆಗ್ಬೇಕು, ಅದಕ್ಕೋಸ್ಕರ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾರೆ. ಬಿಜೆಪಿಯ ಭದ್ರಕೋಟೆ ಶಿವಮೊಗ್ಗ ರಣಕಣದಲ್ಲಿ ಇದೀಗ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಒಂದೆಡೆ ಬಿಜೆಪಿಯಿಂದ ರಾಘವೇಂದ್ರ, ಮತ್ತೊಂದೆಡೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರೆ, BSY ಕುಟುಂಬದ ವಿರುದ್ಧ ಬಂಡಾಯ ಎದ್ದಿರುವ ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪ ಬಂಡಾಯದ ಕಹಳೆ ಮೊಳಗಿಸಿದ್ದಾರೆ. ಶಿವಮೊಗ್ಗದಿಂದ ಬಂಡಾಯದ ಬಾವುಟ ಹಾರಿಸುವುದು ಪಕ್ಕಾ ಎಂದು ಈಶ್ವರಪ್ಪ ಪುನರುಚ್ಚರಿಸಿದ್ದು, ಮಾರ್ಚ್ 26ರಂದು ಶಿವಮೊಗ್ಗದ ಶುಭಮಂಗಳ ಕಲ್ಯಾಣ ಮಂದಿರದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಯಾವುದೇ ಕಾರಣಕ್ಕೂ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಎಂದು ಗುಟುರು ಹಾಕಿದ್ದಾರೆ. ಇವತ್ತಿಗೂ ಕೂಡ ಅಲ್ಲೋಗಿ ಟಿಕೆಟ್ ಇದ್ರೆ ಕಾಂಗ್ರೆಸ್ ಗೆಲ್ತಾರೆ. ಇವ್ರು ಬೇಡ, ಯಾಕೆ ಹಿಂದುತ್ವದ ಪರವಾಗಿ ಮಾತಾಡೋದು ಯಾರು ಬೇಡ ಅವರಿಗೆ. ಹಾಗಾಗಿ ಹಿಂದುತ್ವ ಉಳಿಬೇಕು, ಪಕ್ಷದ ಕಾರ್ಯಕರ್ತರ ಸಂಘಟನೆಗೆ ಬೆಲೆ ಸಿಗಬೇಕು, ನೊಂದ ಕಾರ್ಯಕರ್ತರಿಗೆ ಧ್ವನಿ ಆಗ್ಬೇಕು. ಅದಕ್ಕೋಸ್ಕರ ಈ ಚುನಾವಣೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ, ಬೇರೆ ಇನ್ನೇನು ಉದ್ದೇಶ ಅಲ್ಲ. ಇರ್ಲಿ. ಇನ್ನೆರಡನೇ ಪ್ರಶ್ನೆ, ಹೌದು ಎಂದೂ ನೀವು ಪಕ್ಷದ ವಿರುದ್ಧ ಹೋದರಲ್ಲ, ಈಗ ಯಾಕೆ ಹೋಗ್ತಿದ್ದೀರಿ ಅಂದ್ರೆ, ಇವತ್ತು ನಾನು ಚುನಾವಣೆ ಸ್ಪರ್ಧೆ ಮಾಡೋದ್ರಿಂದ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಒಂದು ಕುಟುಂಬದ ಕೈಯಲ್ಲಿ ಸಿಕ್ಕೊಂಡ್ಬಿಟ್ಟಿದೆ, ಹಿಂಚಿಗಾಡ್ತಿದ್ದಾರೆ. ಹಿಂದುತ್ವವಾದಿಗಳಿಗೆ ಬೆಲೆ ಇಲ್ಲ. ಇದನ್ನೆಲ್ಲ ಚರ್ಚೆ ಆಗಬೇಕು ಅನ್ನೋ ಉದ್ದೇಶ ನಾನು ಇಟ್ಕೊಂಡಿರೋದು. ಇನ್ನು ಇಂದು ಕರೆದಿದ್ದ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಭೆಯಲ್ಲಿ ಈಶ್ವರಪ್ಪಗೆ ಬಿಜೆಪಿಯಿಂದ ಅನ್ಯಾಯ ಆಗಿದೆ ಎಂದು ಮುಖಂಡರೊಬ್ಬರು ಕಣ್ಣೀರು ಹಾಕಿದ್ರು. ಯಾರೋ ಒಬ್ಬ ಕಾರ್ಯಕರ್ತ ಅಂತ ಹೇಳಿ ನಾನು ಕಳೆದ 30-40 ವರ್ಷದಿಂದ ಜೊತೆಲಿ ನಾನು, ನಾರಾಯಣ ನಾಯ್ಕರು, ತಿಮ್ಮಪ್ಪ, ದುಃಖ ಬರುತ್ತೆ ನನಗೆ ಮಾತಾಡಲಿಕ್ಕೆ. ಅವ್ರಿಗಾಗಿರೋ ನೋವು ನೋಡಿ, ಹಾಗಾಗಿ ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ. ನನ್ನ ಬದಲು ಗೂಳಿಹಟ್ಟಿ ಶೇಖರ್ ಅವರು ಮಾತಾಡಿ ಅಂತೇಳಿ ವಿನಂತಿ ಮಾಡ್ತೀನಿ. ತುಂಬಾ ನೋವಿದೆ ನನಗೆ. ಮಾಜಿ ಸಿಎಂ ಮಕ್ಕಳ ಅಬ್ಬರದ ಪ್ರಚಾರದ ನಡುವೆ ಮಾಜಿ DCM ಈಶ್ವರಪ್ಪ ಪಾರ್ಲಿಮೆಂಟ್ ಫೈಟ್ಗೆ ಇಳಿದಿದ್ದು, ಈಶ್ವರಪ್ಪನವರ ಚುನಾವಣಾ ರಣತಂತ್ರ ಏನು ಎಂಬುದನ್ನು ಮುಂದೆ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.